ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿ ನಾವು ಪಾಠ ಮಾಡಿದ್ವಿ. ಚಟುವಟಿಕೆ ಮಾಡಿ ಸಮಾಂತರ ಶ್ರೇಣಿಯಲ್ಲಿ ಪದಗಳು ಹೇಗಿರುತ್ತೆ, ಒಂದು ಪದಕ್ಕೆ ಇನ್ನೊಂದು ಪದಕ್ಕೂ ನಡುವೆ ಅಂತರ ಸಮವಾಗಿರುತ್ತೆ. ಅದಕ್ಕೆ ನಾವು ಸಮಾಂತರ ಶ್ರೇಣಿ ಅಂತ ಕರೀತೀವಿ. ಶ್ರೇಣಿಯ ಪ್ರತಿಯೊಂದು ಸಂಖ್ಯೆನ ಪದಗಳು ಅಂತ ಕರಿತೀವಿ. ನಾವು ಓದ್ತೀವಿ. ಪದಗಳು ಹೇಗಿರುತ್ತೆ, A1, A2, A3, A4 ಅಪ್ ಟು AN ಅಂತ ಇರುತ್ತೆ. ಎ ಮೊದಲನೇ ಪದ ಎ. ಆ ಮೊದಲನೇ ಪದ ಎಗೆ ಒಂದು ಪದವನ್ನ ಕೂಡಿಸಿದಾಗ ಎರಡನೇ ಪದ ಬರುತ್ತೆ. ಅಂದ್ರೆ ನಾವು ಆ ಕೂಡಿಸಿದ ಪದವನ್ನು ಡಿ ಅಂತ ಕರಿತೀವಿ. ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D ಅಪ್ ಟು ಕೊನೆಯ ಪದ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಒಂದು ಕಡಿಮೆ ಆಗುತ್ತೆ. ಆ ಕೊನೆಯ ಪದವನ್ನು ನಾವು ಎ ಅಂತ ಕರಿತೀವಿ. ನಾವು ಎ ನ ಸಾಮಾನ್ಯ ರೂಪವನ್ನು ಎ ಅನ್ನು ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗೆ ನಾವು ಶ್ರೇಣಿಯ ಪದಗಳನ್ನ ಕೊಟ್ಟಾಗ ಆ ಶ್ರೇಣಿಯ ಪದಗಳನ್ನ ಮತ್ತೊಂದು ಸೂತ್ರ ನಾವು ಕಂಡುಹಿಡಿಯಬೇಕು. ಆ ಸೂತ್ರ ನಾವು ಮಾಡ್ತೀವಿ, ಲೆಕ್ಕ ಮಾಡ್ತೀವಿ. ಶ್ರೇಣಿಯ ಪದಗಳ ಮೊತ್ತವನ್ನು ನಾವು ಕಂಡಿಕ್ಕೆ ಎಸ್ಎಲ್ ಸೂತ್ರವನ್ನು ಬಳಸ್ತೀವಿ ನಾವು. ಈ ಮಕ್ಕಳೇ ನಾವೇನ್ ಮಾಡಿದ್ವಲ್ಲ, ಶ್ರೇಣಿ ಸಾಮಾನ್ಯ ವ್ಯತ್ಯಾಸ ಕಂಡಿಡಿಯೋದು, ಹಾಗೆ ಆ ಸಾಮಾನ್ಯ ವ್ಯತ್ಯಾಸ ಕಂಡಿದ ನಂತರ ಶ್ರೇಣಿಯ ಪದಗಳನ್ನ ಕಂಡಿಡಿಯೋದು, ಹಾಗೆ ಶ್ರೇಣಿಯ ಪದಗಳ ಮೊತ್ತವನ್ನ ಕನ್ನಡಿಯಲ್ಲಿ ಇವತ್ತಿನ ಚಟುವಟಿಕೆ ಮಾಡ್ತಾರೆ. ಈಗ ಮೊದಲನೇದರಲ್ಲಿ ಈಗ ಕೊಟ್ಟಿರ್ತಕ್ಕಂಥ ಶ್ರೇಣಿಯಲ್ಲಿ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡಿದ್ದೀವಿ. ಈಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕಾದ್ರೆ ನಿಮ್ಗೆ ಗೊತ್ತು, ನಿಮಗೆ ಸಾಮಾನ್ಯ ವ್ಯತ್ಯಾಸ ಡಿ ಮುಂದಿನ ಪದ ಮೈನಸ್ ಹಿಂದಿನ ಪದ. ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಅಥವಾ A3 ಮೈನಸ್ A2, A4 ಮೈನಸ್ A3, A5 ಮೈನಸ್ A4. ಆಯ್ತಾ? ಬಾ ಈಗ ಮೊದಲನೇದರಲ್ಲಿ ಒಂದು ವ್ಯತ್ಯಾಸ ಕಂಡಿದ್ದೀವಿ. ಬಾ ಮೊದಲನೇ ಶ್ರೇಣಿಯಲ್ಲಿ ವ್ಯತ್ಯಾಸ ಕಂಡಿದ್ದೀವಿ. ಅದೇನ್ ಬೇಡ ನಿಮಗೆ, ಏನು ಬೇಡ, ತಪ್ಪು ಮಾಡ್ತಿದ್ಯಾ? ಬಾ ವ್ಯತ್ಯಾಸ ಕಂಡಿದ್ದೀವಿ. ಸಾಮಾನ್ಯ ವ್ಯತ್ಯಾಸ ನಿಂತಲ್ಲಿ ಬರ ಬಾ ಸಾಮಾನ್ಯ ವ್ಯತ್ಯಾಸ ಕಂಡಿದ್ದೀವಿ. ತಪ್ಪಿಸ್ತಾರೆ. ಈಗ ಇಲ್ಲಿ ಆಕ್ಚುಲಿ ಪ್ರಮಾಣ ಕಲ್ತೀವಿ. ಹೌದಲ್ವಾ? ಡಿ ಇಸ್ ಈಕ್ವಲ್ ಟು A2 ಮೈನಸ್ ಮುಂದಿನ ಪದ ಮೈನಸ್ ಹಿಂದಿನ ಪದ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕಾದ್ರೆ ಮುಂದಿನ ಪದ ಕಳಿತೀವಿ ನಾವು. 2 3 ಮೈನಸ್ 5 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ 2 ನಾವು. ಹೌದಲ್ವಾ? ಒಂದೇ ಲೈನ್ ಬರಬೇಕು. ಇನ್ನೊಂದು ತೋರಿಸ್ತಾರೆ. ಟಿ ಇಸ್ ಈಕ್ವಲ್ ಟು A3 ಮೈನಸ್ A2, A3 ಮೈನಸ್ A2 ಮುಂದಿಂದು ಮೈನಸ್ ಹಿಂದಿಂದು. ಇದು ಮೂರನೇ ಪದ ಈಗ. A3 ಎಷ್ಟು? ಮೈನಸ್ 3 ಈಕ್ವಲ್ಸ್ ಮೈನಸ್ 2. ಟಿ ಇಸ್ ಈಕ್ವಲ್ ಟು A4 ಮೈನಸ್ A3. ಮಾಡಬಾರಪ್ಪ. ಬಾ ನಿನ್ನ ಕಣ್ಣಿಗೆ ನಾಲ್ಕನೇ ಪದ ಏನ್ ಕಾಣ್ತಾ ಇದೆ? ನಾಲ್ಕನೇ ಪದ ತಪ್ಪು. ಮೈನಸ್ 1 ಬರೀ ಮೈನಸ್ 1. ಸೂತ್ರ ಪ್ರಕಾರ ಮೈನಸ್ ಹಾಕು. A3 ಮೂರನೇ ಪದ ಎಷ್ಟಿದೆ? ಮೂರನೇ ಪದ 1 ಬಿಕಾಸ್ ಮೈನಸ್ 2 ಅಂತಿಲ್ಲ. ರೆಡಿ? ಕುಮಾರ್ ಬಾರಪ್ಪ. ನೆಕ್ಸ್ಟ್ ಎರಡರಲ್ಲಿ ಮಾಡ. ಎರಡರಲ್ಲಿ ಸಾಮಾನ್ಯ ವ್ಯತ್ಯಾಸ ಸೈಕಲ್ ಆತರ ಬರಬೇಕು. ಡಿ ಹೆಂಗ್ ಮಾಡ್ಬೇಕು? ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಮಾಡಿ, ನೆಕ್ಸ್ಟ್ A3 ಮೈನಸ್ A2 ಮಾಡಿ, ಅದೇ ರೀತಿ A4 ಮೈನಸ್ A3 ಮಾಡಿ. ಮಾಡಿ ಫಸ್ಟ್ ಮೊದಲನೇ ಮಾಡಿ ಸಾಕು. ಒಂದೇ ನೆಗದ್ ಬರಬೇಕು. ನಾನು ಹೇಳ್ತಾ ಇದ್ದೀನಿ, ದೂರ ಬರೀಬೇಡ, ಚಿಕ್ಕದ ಬರೀಬೇಕು. -5 -2 -7
ಇನ್ನೊಂದು ಮಾಡು, a2 ಮೈನಸ್ a2 ಮಾಡು. ನೋಡಿ ನೋಡ್ರಿ ವ್ಯತ್ಯಾಸ ಹೆಂಗ್ ಕಂಡಿದ್ದೀರಾ? ಎಷ್ಟು ಚಿಕ್ಕ ಲೆಕ್ಕ ಹೆಂಗ್ ತಪ್ಪಿದ್ದೀರಿ, ದೊಡ್ಡ ಲೆಕ್ಕ ಹೆಂಗ್ ಮಾಡ್ತೀರಿ ನೀವು? ಬರಲಿ ಬರ a3 ಎಷ್ಟಿದೆಯಪ್ಪ ಅದಕ್ಕ a3 ಬೆಲೆ ಎಷ್ಟು? ಮೈನಸ್ ಎಂಟು. ಮೈನಸ್ a2 ಎಷ್ಟಿದೆ? -5. ಹೌದಲ್ವಾ? ಆಕ್ಚುಲಿ ಇದು ಮೈನಸ್ ಎರಡು ಇರ್ಬೇಕಾಯ್ತು. ನೀವು -2 ಫಸ್ಟ್ ರೌಂಡ್ ತಪ್ಪಿದೆ. -2 -2 ಎಷ್ಟು ಬರ್ತಿದ್ದು? -5 + 2 -3 ಬರುತ್ತೆ. ಆಯ್ತಾ? ನೀವು ಮಾಡಿದೀಗ -8 +5 ಬರ್ತದೆ, ಏನು ಬರುತ್ತೆ? -3. ಮೈನಸ್ ಇಂಟು ಮೈನಸ್ ಏನು ಆಯ್ತು. -8 + 5 ಎಷ್ಟು ಬರುತ್ತೆ? -3. ನೆಕ್ಸ್ಟ್ ಬರ a4 - a3 ಮಾಡ. ನಾಲ್ಕನೇ ಪದದಿಂದ ನಾಲ್ಕನೇ ಪದ ಏನ್ ಬರುತ್ತೆ? -2 -5 -8 ಎಷ್ಟು ಬರುತ್ತೆ? ವೆರಿ ಗುಡ್. ನೋಡ್ರಿ ಎಷ್ಟು ನೋಡ್ರಿ, -11 +8 ಅರ್ಜೆಂಟ್ ಅಂತ. -11ರಲ್ಲಿ +8 ಏನ್ ಸರಿ ಇದೆ? -3. -11 + ಏನು ಎಷ್ಟು ಬರುತ್ತೆ? -3 ಬರುತ್ತೆ. ಹುಷಾರಿರ್ಬೇಕು ಮಕ್ಕಳ, ಇದ್ರೆ ಚಿಹ್ನೆ ಹಾಕ್ಬೇಕು, ಬಹಳ ಹುಷಾರಿರ್ಬೇಕು. ನೆಕ್ಸ್ಟ್ ಐಶ್ವರ್ಯ ಬರ ಇದರಲ್ಲಿ ಮಾಡು. ಇದರಲ್ಲಿ ಬೇಕಾದ್ರೆ ಸರಿ. ಹೌದಲ್ಲ? ಇನ್ನು ಮಾಡಬಹುದಾಯ್ತು. ಇಲ್ಲಿ ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಲ್ವಾ? ಇದೇ ಬೇಕಾಗಿಲ್ಲ ನಮ್ಗೆ. a2 - a1 ಇದು a1 a2 a3. ಹೌದಲ್ವಾ? ಏನಾಗಿರಲಿ a2 - a1 -4 -2 -2 ಏನಾಗುತ್ತೆ? -4ರಲ್ಲಿ +2 ಕಳೆದ್ರೆ ಯಾವ ಈ ತರ ಪ್ರಾಕ್ಟೀಸ್ ಮಾಡಬೇಡ್ರಿ, ಉದ್ದಕ್ಕೆ ಹೋಗ್ಲಿ. ಹಿಂಗೆ -4 -2 -2 ಉದ್ದಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಇಲ್ಲೇ ಬರುತ್ತೆ -6 + 4 -2 ವ್ಯತ್ಯಾಸ ಏನಾಗ್ತಿದೆ? ಸಮ. ಈಗ ನೆಕ್ಸ್ಟ್ ಮಕ್ಕಳ, ಈಗ ಸಮಾಂತರ ಶ್ರೇಣಿಯಲ್ಲಿ ಇದರಲ್ಲಿ ನೆಕ್ಸ್ಟ್ ಪದವನ್ನು ಕಂಡುಹಿಡಿಯಿರಿ. ಎರಡು ಯಾವುದು? ಎರಡನೇದರಲ್ಲಿ ಫಸ್ಟ್ ಒನ್ 2 7 12. ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡು. ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಒನ್ 5 9 13
ಈ ಶ್ರೇಣಿಯ 21ನೇ ಪದವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ 3ನೇದು 4, 7, 10 ಈ ಶ್ರೇಣಿಯ 20ನೇ ಪದವನ್ನು ಒಂದು ನಿಮಿಷ. ಇದು 3ರಲ್ಲಿ ನಾನು 3 ಕೊಟ್ಟಿದ್ದ ಲೆಕ್ಕಲ್ಲಿ ಏನ್ ಗೊತ್ತಾ, ಪದ ಕಂಡಿಬೇಕು ನಾವು. ಈಗ ನಾವು ಮೊದಲನೇ ಪದ ಎ ಅಂತ ಕರಿತೀವಿ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಏನು ಎ ಪ್ಲಸ್ 2d, ನಾಲ್ಕನೇ ಪದ ಎ ಪ್ಲಸ್ 3d, ಕೊನೆಯ ಪದ ಎ ಏನಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಕೇಳಿದ್ರೆ 10ನೇ ಪದ ಕಂಡಿರಿ, ಸೂತ್ರ ಹಾಕ್ಬೋದು, ಇಲ್ಲ ನಾವು ಡೈರೆಕ್ಟ್ ಮಾಡಬಹುದು. 10ನೇ ಪದ ಹೆಂಗಿರುತ್ತೆ, ಎ 10, ಅದು ಸಂಬಂಧ ಏನು ಎ ಪ್ಲಸ್ 9d 10ನೇ ಪದ. ಇಲ್ಲಿ ಹೆಂಗ್ ಸೂತ್ರ ಹಾಕ್ಬೋದು, ಎ ಎಷ್ಟು ಇಲ್ಲಿ ಆಯ್ತಾ, ಪಿ ಎಷ್ಟು A2 ಮೈನಸ್ A1 ಹೇಗೆ ಬರುತ್ತೆ, ಎನ್ ಎಷ್ಟು ಎಷ್ಟೇ ಪದ ಕೊಂಡೆ ಕೇಳೋದಲ್ಲ ಅಂದ್ರೆ ಎ ಎಷ್ಟಪ್ಪ ಡಿ A2 ಮೈನಸ್ A1 ಅಂದ್ರೆ 7 ಮೈನಸ್ 2 ಎಷ್ಟು ಬರುತ್ತೆ 5, ಎನ್ ಎಷ್ಟು 10, ಎ 10 ಈಕ್ವಲ್ಸ್ ಕ್ವಶನ್ ಮಾರ್ಕ್. ಅರ್ಥ ಆಗ್ತಿದೆಯಾ? ಮೊದಲನೇ ಪದ ಎ, ಡಿ ಎಷ್ಟು ಬಂತು 5 ಬಂತು, ಎನ್ ಎಷ್ಟು ಪದ 10ನೇ ಪದ ಕಂಡಿಬೇಕು ನಾವು. ಎ 10 ಈಕ್ವಲ್ ಕ್ವಶನ್ ಮಾರ್ಕ್ ಫಾರ್ಮುಲಾ ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 10 ಇಸ್ ಈಕ್ವಲ್ ಟು ಎ ಎಷ್ಟು 2 ಪ್ಲಸ್ 10 ಮೈನಸ್ ಡಿ ಎಷ್ಟು 5, 2 ಪ್ಲಸ್ 9 ಇಂಟು 5, 2 ಪ್ಲಸ್ 95 67 ಎಂದು 10ನೇ ಪದದ ಬೆಲೆ. ಅರ್ಥ ಆಗ್ತಿದೆಯಾ ಅಂದ್ರೆ ಎಷ್ಟು ಪದ ಕೇಳೋದು 10ನೇ ಪದ. ಅದಕ್ಕೆ ನಾವು ಏನ್ ತಗೊಂಡ್ವಿ, ನಾವು ಎನ್ ಇಸ್ಕೊಂಡು ತಗೊಂಡ್ವಿ, ಎನ್ ಇಸ್ಕೊಂಡು ಎಷ್ಟು ತಗೊಂಡ್ವಿ 10 ಫಾರ್ಮುಲಾ ಹಾಕಿದ್ವಿ, ಎ ಇಸ್ಕೊಂಡು ಎ ಪ್ಲಸ್ ಎನ್ ಮೈನಸ್ 1 ಡಿ ಹಾಕಿದ್ವಿ. ಅದೇ ರೀತಿ ನಾವು ಡೈರೆಕ್ಟ್ ಮಾಡೋದಾದ್ರೆ 10ನೇ ಪದ ಹೆಂಗಿರುತ್ತಪ್ಪ, ಎ ಪ್ಲಸ್ 9 ಡಿ ತಾನೆ, ಎ ಏನು ಎ ಪ್ಲಸ್ 9 ಡಿ, ಎ ಎಷ್ಟಪ್ಪ 2 ಪ್ಲಸ್ 9 ಇಂಟು ಡಿ ಎಷ್ಟು 5, 2 ಪ್ಲಸ್ 9 ಇಂಟು 45 47 ಬರ್ಕೊಂಡಿಲ್ಲಿ. ನಾವು ಜನರಲ್ ಆಗಿ ಇದು ಬಳಸ್ತೀವಿ, ಎರಡನೇ ಪದ ಅದು ಎಲ್ಲಿ ಬೆಲೆ ಕೊಡ್ತೀವಿ, ಬೆಲೆ ಕೊಟ್ಟ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ. ಈ ಸೆಕೆಂಡ್ ಯಾರು ಮಾಡ್ತೀರಾ, ಬಾ ಗುಣಿತ ಮಾಡ್ತೀಯಾ, ಬಾ ನೀನು ಬಾ, ಮೂರನೇ ಮಾಡ್ಬ ಸರ್. ಹೇಳ್ತಾ ಮಾಡ್ಬೇಕಲ್ಲಿ ಅಲ್ಲಿ ನೋಡಿ, ತೇಜು ಸ್ಟಾರ್ಟಿಂಗ್ ನೋಡಿ ಗ್ಯಾಪ್ ಇಟ್ಬಿಟ್ಟೆ ಇಲ್ಲಿ ಬರ್ಕೋಬೇಕು. ಫಸ್ಟ್ ಎ ಎಷ್ಟು ಯಾವುದೇ ಆಗಲಿ ಎ ಬರ್ಕೋಬೇಕಿದೆ. ನಾನು ಅದಕ್ಕೆ ಹೇಳಿದ್ ನಾನು ಎ ಎಷ್ಟಪ್ಪ 5, ಟಿ ಅಂದ್ರೆ A2 ಮೈನಸ್ A1, 9 ಮೈನಸ್ 5 ಎಷ್ಟು 4,
ಎಷ್ಟು ಪದ ಎನ್ 21ನೇ ಪದ ಕಂಡಿಬೇಕು ನಾವು ಅಂದ್ರೆ ಎ 21 ಈಕ್ವಲ್ಸ್ ಏನು ಕ್ವಶನ್ ಮಾರ್ಕ್ ಹೌದಲ್ವಾ ಇಲ್ಲೇ ಮಾಡ್ಕೊಳ್ಬೇಕು ಡಿ ಇಲ್ಲಿ ಬರ್ತಿಲ್ಲ ಹೌದಲ್ವಾ ಈ ತರ ಕಡೆ ಎಷ್ಟು ಫಾರ್ಮುಲಾ ಹಾಕಿದೆ ಎ ಪ್ಲಸ್ ಎನ್ ಡಿ ಎಷ್ಟು 85 ಇದರ್ಥ ಏನು 21 ಬೆಲೆ ಎಷ್ಟು ಉಳಿದ ಕಟ್ಟ ಮಾಡಿದಾರ ಇದು ಬರ್ಕೊಂಡಿಲ್ಲ ಇದು ಎ 4 ಟಿ a2 ಮೈನಸ್ a1 7 ಮೈನಸ್ 4 ಎಷ್ಟು 3 ಎರಡು ಹಾಕಿದ್ರೆ ಇಳಿತ ಆಯ್ತಾ ಇಲ್ಲಿ n ನ ಬೆಲೆ ಎಷ್ಟು 20 a 20 ಈಕ್ವಲ್ಸ್ ಕ್ವಶನ್ ಇಲ್ಲಿ ಕರೆಕ್ಟ್ ಮಕ್ಕಳದು ಅಂದ್ರೆ ಶ್ರೇಣಿಯಲ್ಲಿ ಅಂದ್ರೆ ಪದಗಳನ್ನ ಶ್ರೇಣಿ ಏನು ಎಷ್ಟನೇ ಪದದ ಬೆಲೆ 10ನೇ ಪದದ ಬೆಲೆ ಎಷ್ಟು 40 ಇದ್ರ ಎಷ್ಟು ಬಂತು 29 ಪದದ ಬೆಲೆ ಎಷ್ಟು ಬಂತು ಇದ್ರ ಎಷ್ಟು ಬಂತು ನಾವು ಗಮನಿಸಬೇಕಾದ ಅಂಶ ಏನು ಎ ಮತ್ತು ಡಿ ಅನ್ನ ಕರೆಕ್ಟ್ ಕಂಡುಕೋಬೇಕು ಮೊದಲನೇ ಪದ ಎ ಟಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿದುಕೊಂಡು ಎಷ್ಟು ಪದ ಕೇಳಿದ್ದಾರೆ ಎಷ್ಟೇ ಪದ ಅದಕ್ಕೆ ಏನಂತ ಕೊಡ್ತೀವಿ ನಾವು ಫಾರ್ಮುಲಾ ಹಾಕ್ತೀವಿ ಎ ಇಸ್ಕೊಂಡು ಎ ಪ್ಲಸ್ ಎನ್ ಮೈನಸ್ ಎನ್ ಇಂಟು ಡಿ ಎ ಬೆಲೆ ಹಾಕ್ತೀವಿ ಎನ್ ಬೆಲೆ ಕೊಡ್ತೀವಿ ಡಿ ಬೆಲೆ ಹಾಕ್ತೀವಿ ನಮ್ಗೆ ಎಷ್ಟೇ ಪದ ಬೆಲೆ ಅದೇ ಸಿಗುತ್ತೆ ಆಯ್ತಾ ಮಕ್ಕಳ ಈಗ ನೆಕ್ಸ್ಟ್ ಮುಂದಿನ ಇದರಲ್ಲಿ ನಾವು ಶ್ರೇಣಿ ಪದಗಳ ಮೊತ್ತವನ್ನ ಕಂಡಿದೆ ಪದಗಳ ಮೊತ್ತವನ್ನ ಕಂಡಿದ್ದು ಇದರಲ್ಲಿ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಇದರಲ್ಲಿ ಫಸ್ಟ್ ಈಗ ನಾನು 2 4 6 8 ಅಂತ ಇರುತ್ತೆ 20 ಪದಗಳ ಮೊತ್ತ ನೋಡ್ಕೊಳ್ಳಿ ಮೊತ್ತ ಅಂತ ತಕ್ಷಣ ಯಾವ ಎಸ್ ಎಲ್ ಬಾರ್ಮ ಹೇಳ್ಬೋದು ಎಸ್ ಎಲ್ ಸೂತ್ರ ಹೇಳ್ಬೋದು SN is equal to n by 20 2a plus n minus 1 t ಕರೆಕ್ಟ್ ಹೇಳ್ತಾರೆ ಆಯ್ತಾ SN ಅಂದ್ರೆ ಏನು ಪದದ ಮೊತ್ತ ಪದಗಳ ಮೊತ್ತ a ಅಂದ್ರೇನು n ಅಂದ್ರೇನು d ಅಂದ್ರೇನು ಸಾಮಾನ್ಯ ಆಯ್ತಾ ಇಲ್ಲಿ ಮೊದಲನೇ ಪದ ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಹೋಗ್ತಾ 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 ಎಷ್ಟು ಪದ ಕೇಳಿದರೆ 20 ಪದಗಳ ಮೊತ್ತ ಕಂಡಿಬೇಕು ನಾವು ಮೊತ್ತ ಏನ್ ಮಾಡ್ತೀವಿ ನಾವು ಪ್ಲಸ್ ಹಾಕಿ ಚಿಹ್ನೆ ಅಂತ ನಾವು ಈ ತರ ಬರ್ತೀವಿ 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಈ ತರ ಹೋಗ್ತಾ 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 ಎಷ್ಟು ಪದ ಕೊಡ್ಬೇಕು ನಾವು 20 ಪದಗಳನ್ನು ಕೊಡ್ಬೇಕು ಈಗ ನಾವು ಬರ್ತಾರ ಎ ಎಷ್ಟು 2 ಟಿ 4 ಮೈನಸ್ 2 ಬರುತ್ತೆ ಎನ್ ಎಷ್ಟು 20 ಎಸ್ 20 ಈಕ್ವಲ್ಸ್ ಏನು ಕ್ವಶನ್ ಮಾರ್ಕ್ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು ನಾವು ಈ ಫಾರ್ಮುಲಾ ಎಸ್ ಎಲ್ ಇಸ್ ಈಕ್ವಲ್ ಟು n by 2 2a plus n minus 1 into t ಎಸ್ 20 is equal to 20 by 2 2 into 2 plus 20 minus 1 t ಎಷ್ಟು 2 10 20 ಇರ್ತಲ್ವಾ 10 into 2 plus 19 into 2 10 4 plus 19 38 10 into 32 plus 4 ಒಳ್ಳೆ ನಂಬರ್ ಬಂತು ಒಳ್ಳೆ ನಂಬರ್ ಬಂತು 420 2 4 6 8 ಎಷ್ಟು ಪದ 20 ಪದಗಳ ಮೊತ್ತ ಎಷ್ಟು ಬಂತು 420 ಬಂತು ಆಯ್ತಾ ನೆಕ್ಸ್ಟ್ ಇದೇ ರೀತಿ ಬೋರ್ಡ್ ಮೇಲೆ ಮಾಡಿ ನೆಕ್ಸ್ಟ್ ಎರಡನೇದು 7 11 15 ಎಷ್ಟು ಪದಗಳ ಮೊತ್ತ 16 ಪದಗಳ ಮೊತ್ತ 16 ಪದಗಳ ಮೊತ್ತ ಸೇಮ್ ಯಾಕೆ ಏನ್ ಬರ್ತಿದೆ ಅರ್ಥ ಮಾಡ್ಕೋಬೇಕು ಗರ್ಲ್ಸ್ ಯಾರು ಮಾಡ್ತೀರಾ
ಮಾಡ್ತೀಯಾ? ಬಾ ಮಾಡ. ಎ ಎಷ್ಟು? 7. ಡಿ ಎಷ್ಟು? 8 ಮೈನಸ್ A1. ಹಾ, ತಪ್ಪ 11 ಮೈನಸ್ 7. 11 ಮೈನಸ್ 7 ಎಷ್ಟು ಬರುತ್ತೆ? 4 ಬರುತ್ತೆ. ನೆಕ್ಸ್ಟ್ ಹಾ, ಒಂದು ನಿಮಿಷ. ಏನ್ ಬರ್ಕೋಬೇಕಲ್ಲಿ? ಎಷ್ಟು ಬರೋಲ್ಲ ಮತ್ತೆ? n is equal to ಬರ್ದಿ ನೋಡಲಿ. n is equal to 16. ಹಾ, ಎಸ್ 16 ಈಕ್ವಲ್ಸ್ ಕ್ವಶನ್ ಮಾರ್ಕ್ ಈಕ್ವಲ್ಸ್ ಇಲ್ಲಿ. ಹಾ, ಫಾರ್ಮುಲಾ SN is equal to A ತಪ್ಪದೆ 2A 1 into D. ಆಯ್ತು, ಆ ಬೆಲೆ ಹಾಕಂడి. ಎಸ್ 16 is equal to ಎಂಟು. ಹಾ, 14 ಪ್ಲಸ್ 14 60. ನೆಕ್ಸ್ಟ್ 8 ಇಂಟು 74 ಆಯ್ತು. ಹಾ, 8 4 32 ಬರೀ. 2 ಬರೆಯಮ್ಮ. ಹಾ, 3 ಎಷ್ಟು? 856 56 3 59 592. ಏನಿದು? ಸರಿ, S16. ಹಾ, S16 ಎಷ್ಟು? 592. ಕರೆಕ್ಟ್ ಮಾಡಿದ್ವಿ ಹೌದಲ್ವಾ? ನಾನು ಚಿಕ್ಕದವಾಗಿ ತೋರಿಸ್ತಾ ಚಿಕ್ಕದಾಗಿ. ಈಗ ನಿಮ್ಮ ಅಕ್ಷರ ನಮ್ಮ ಅಕ್ಷರ ವ್ಯತ್ಯಾಸ ಬರುತ್ತೆ ಹೌದಲ್ರಿ? ಈಗ ನೋಡಿ, ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಫಾರ್ಮುಲಾ ಬಹಳ ಉದ್ದ ಆಗ್ತದೆ. ನೀವು ಚಿಕ್ಕದಾಗಿ ಚಪ್ಪದ ಬರೆಯುತ್ತದೆ. SN is equal to n/2 2A plus n-1. ಏನಿದು? ಹೌದಲ್ವಾ? ಇದೇ ತರ ಇನ್ನೊಂದು ಕೊಡ್ತೀವಿ. ಬಾಯ್ಸ ಮಾಡಿ ಯಾರು ಮಾಡ್ತೀವಿ? ಬಾಯ್ಸಲ್ಲಿ ಇಲ್ಲಿ ಬರ್ಬಾರ. ನೆಕ್ಸ್ಟ್ ಬಾಯ್ಸಲ್ಲಿ 7 10 15 20 ಆಯ್ತಾ? 20 ಪದಗಳ ಮೊತ್ತ ಕಂಡಿದೆ. 20 ಪದಗಳ ಮೊತ್ತ ಕಂಡಿದ್ದೀವಿ. ಬಾಯ್ 20 ಪದಗಳ ಮೊತ್ತ ಕಂಡಿದ್ದೀವಿ. ಬರಲಿ ಬರಲಿ ನೀವು ಮಾಡಬಾರ್ದೆ. ಮಾಡಲಿ. ಎ ಎಷ್ಟು? ಹಾ, ಜಾಗ ವೇಸ್ಟ್ ಮಾಡಬಾರ್ದು. ಬರೀತೇವಲ್ಲ, ಬರೀಲಿ. ಎ ಬರೀಲಿ, ಒಂದು ಚೂರು ಜಾಗ ವೇಸ್ಟ್ ಮಾಡಬಾರ್ದು. ಎ ಎಷ್ಟಪ್ಪ? ಹಾ, ಎ ಕೊಡೋದು ಬರೀ. ಡಿ ಎ ಮುಂದ್ ಬರೀ. ಡಿ ಈಕ್ವಲ್ ಟು 8 ಮೈನಸ್ A1 ಮಾಡಿದ್ರೆ. ಹಾ, ಮುಂದ್ ಬರೀಯೋ. ಇಸಿ ಕೊಟ್ಟು ಹಾಕೋ. 15 ಮೈನಸ್ 10 ಎಷ್ಟು ಬರುತ್ತೆ? 5. ಎನ್ ಎಷ್ಟು? ಅದು ಬರೀ. ಎನ್ ಇಸ್ ಇಕ್ವಲ್ ಟು 20. S20 ಇಕ್ವಲ್ಸ್ ಕ್ವಶನ್ ಮಾರ್ಕ್ ಹಾಕಲ್ಲಿ. S20
ಅದಕ್ಕೆ ಅಕ್ಷರ ದುಡ್ಡು ಬರೀಬೇಕಲ್ಲ. ಎಸ್ 20 ಈಕ್ವಲ್ಸ್ ಏನು ಕ್ವಶನ್ ಮಾರ್ಕ್ ಫಾರ್ಮುಲಾ ಎಸ್ ಫಾರ್ಮುಲಾ ಎಸ್ ಸೂತ್ರ ಹಾಕಲ್ಲೇ ನೋಡಿ. ಕರೆಕ್ಟ್ ಬರ್ತೀವಿ ನೋಡಿ ಇಲ್ಲಿ ಬಂತಮ್ಮ. ಎಷ್ಟು ಬಂತು? 1150. ಬ್ರಾಕೆಟ್ ಅನ್ನ ಈ ತರ ಕ್ಲೀನ್ ಹಾಕ್ಬೇಕು. ಇಲ್ಲಿ ಬ್ರಾಕೆಟ್ ಕ್ಲೀನ್ ಹಾಕ್ಬೇಕು. 2ಗೆ ಶಕ್ತಿ ಬರಲ್ಲ ಇದು ಬ್ರಾಕೆಟ್ ಹಾಕೋದು. 10 20 19 95 10 ಇಂಟು 115 ಇಂಟು 10 1150 ಏನಿದು? ಎಸ್ 20 ಪದಗಳ 20 ಪದಗಳ ಆಯ್ತು. ಗರ್ಲ್ಸ್ ಬಹಳ ಸಿಂಪಲ್ ಆಗ್ತದೆ. ಇನ್ನೊಂದು ಆಗ್ತದೆ ಆಯ್ತಾ? ಬಹಳ ಈಸಿ ಆಗ್ತದೆ. ಸ್ವಾಭಾವಿಕ ಸಂಖ್ಯೆ ಗೊತ್ತಾ ನಿಮಗೆ? ಸ್ವಾಭಾವಿಕ ಸಂಖ್ಯೆ ಈಗ ನಾವು 4 ಫಸ್ಟ್ ಆಗ್ತದೆ. ಫಸ್ಟ್ ಏನ್ ಮಾಡಿದೆ? ಸಮ ಸಂಖ್ಯೆ ಇತ್ತು 2 4 6 2 4 6 20 ಪದಗಳ ಮತ್ತೆ ಎಷ್ಟು ಬಂತು? 420 ಬಂತು. ಆಯ್ತಾ? ಈ ಬೆಸಂಖ್ಯೆ ಮಾಡೋಣ. ಈಗ ಬೆಸಂಖ್ಯೆ ಅದೇ ರೀತಿ 1 3 5 ಇದರ ಸಹಿತ 20 ಪದಗಳ ಮೊತ್ತ ಕಂಡಿದೆ. 20 ಪದಗಳ ಮೊತ್ತ ಕಂಡಿರಿ. ಬೆಸಂಖ್ಯೆ ಬಂದಿದೆ. ಬೆಸಂಖ್ಯೆ ಗರ್ಲ್ಸ್ ಯಾರು ಮಾಡ್ತೀರಾ? ಮಾಡ 20 ಪದಗಳ ಮೊತ್ತ ಕಂಡಿರಿ. ಪವಿತ್ರ ಬರ್ತಿಲ್ಲ ಬರಲ್ಲ. ಪ್ರಿಯಾಂಕ ನೋಡಿ ಇಲ್ಲಿ ಎ ಬೆಲೆ ಎಷ್ಟಿದೆ? 1 ಇದೆ. ನಾನು ಕೊಟ್ಟಿರ್ತಕ್ಕಂಥ ಬೆಸಂಖ್ಯೆ ಇದೆ ಎಷ್ಟೊಂದು? ಈಗ ಸಮ ಸಂಖ್ಯೆ ಇದೆ ಎಷ್ಟು ಬಂತು? 420. ಸರಿ ನೋಡ್ರಿ ಇಲ್ಲಿ ನಾ ಕಂಡಿದ್ಯಾ? 2 10 2 2 ಪ್ಲಸ್ ಹೋಗ್ತಾ ಸಿಂಪ್ಲಿಫೈ ಆಗಬೇಕು. ಬ್ರಾಕೆಟ್ ತೆಗಿಬೇಕು. ಈ ಬ್ರಾಕೆಟ್ ಹಾಕಿ ಈ ಬ್ರಾಕೆಟ್ ತೆಗಿ ಇಂಟು 10 10 2 ಪ್ಲಸ್ 38 10 ಇಂಟು ಬ್ರಾಕೆಟ್ ಹಾಕಬಾರ್ದು. ಇಂಟು 40 ನಾನು ಏನಿದು? 20 ಪದಗಳ ಮೊತ್ತ. ಲೆಕ್ಕ ಮಾಡ್ಬೇಕು ನೋಡಲ್ಲಿ. ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ ಹೋಗ್ಬೇಕಾದ್ರೆ ನೋಡಲಿ ಈ ಬ್ರಾಕೆಟ್ ಇತ್ತ ಇಲ್ಲ ಹಾಕಲ್ವಿಲ್ಲ. ಕಳೆದ ಮೇಲೆ ಈ ಬ್ರಾಕೆಟ್ ಹೋಯ್ತು ಇಂಟು ಹಾಕಬೇಕು. ಇಂಟು ಆಯ್ತಾ? ನೆಕ್ಸ್ಟ್ ಇಲ್ಲಿ ಈ ಬ್ರಾಕೆಟ್ ತೆಗಿದ್ವಿ 38 ಪ್ಲಸ್ 40 ಬ್ರಾಕೆಟ್ ಹೋಯ್ತು ಇಂಟು ಬಂತಿಲ್ಲ. 40 ಇಂಟು 10 4 ಆಯ್ತಾ? ಈಗ ನಾವು ಮಾಡಿದ್ದು ಸರಿ ಸಂಖ್ಯೆಯಲ್ಲಿ 20 ಪದಗಳ ಮೊತ್ತ 420 ಬಂತು. ಬೆಸಂಖ್ಯೆಯಲ್ಲಿ 20 ಪದಗಳ ಮೊತ್ತ ಎಷ್ಟು ಬರ್ತದೆ? 400 ಬಂತು. ಅದೇ ರೀತಿ ಇನ್ನೊಂದು ಕೊಡ್ತೀನಿ 5ರ ಅಪವರ್ತನ. ಸರಿ ಇದೇ ರೀತಿ 20 ಪದಗಳ ಮೊತ್ತ ಕಂಡಿವಿ ಮಾಡಿದ್ವಿ. 5 5 10 15 20 ಪದಗಳ 20 ಪದಗಳ
ಮೊತ್ತ ಕಂಡಿರಿ. 5, 10, 15, 20 ಪದಗಳ ಮೊತ್ತ ಕಂಡಿರಿ. 5, 10, 15, 20 ಪದಗಳ ಮೊತ್ತ ಕಂಡಿರಿ. ಬರ ಮಾಡ. ವೆರಿ ಗುಡ್. ಕನ್ನಡ ಮಕ್ಕಳ ನೋಡ್ರಿ, ಎ ಡಿ ಎನ್ ಒಂದಿಟ್ಟು ಎಸ್ 20 ಕೂಡ ಕ್ವಶನ್ ಮಾರ್ಕ್ ಹಾಕ. ಎಸ್ 20 ನಾವೇನ್ ಕಂಡು ಕೊಟ್ಟಿದ್ವಿ, ಎಸ್ 20 ಕ್ವಶನ್ ಮಾರ್ಕ್. ಎಸ್ 20 ಇಸ್ ಈಕ್ವಲ್ ಟು ಕರೆಕ್ಟ್ ಬೆಲೆ ಕೊಡ್ತಾರೆ ನೋಡಿ, ಹೌದಲ್ವಾ? ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ 10 ಪ್ಲಸ್ 95. ಏನಿದು? ಇಲ್ಲಿ ನೋಡಿ, ಈ ಲೆಕ್ಕ ಇಲ್ಲಿ ಪಕ್ಕದಲ್ಲಿದೆ, ಇಲ್ಲಿ ಪಕ್ಕದಲ್ಲಿದೆ. ಆದ್ರೆ ಈ ಲೆಕ್ಕ ವ್ಯತ್ಯಾಸ ಏನು ಕೇಳ್ತೀರಾ? ವ್ಯತ್ಯಾಸ ಏನು? ಇಲ್ಲಿ 5 ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಮೊದಲನೇ ಪದ ಎ ಎಷ್ಟು, ಇಲ್ಲಿ ಮೊದಲನೇ ಪದ ಎ ಎಷ್ಟು. ಆದ್ರೆ ಪದಗಳ ಸಂಖ್ಯೆ ಒಂದೇ, 20 ಪದಗಳ ಮೊದಲು ಅರ್ಥವಿದೆ. ನಾವು ನೋಡ್ರಿ, 5 ಸ್ಟಾರ್ಟ್ ಆಗಿರುತ್ತೆ, ಮತ್ತೆ ಎಷ್ಟು ಬಂತು? 10 ಸ್ಟಾರ್ಟ್ ಆಗಿಕ್ಕೆ ಎಷ್ಟು ಬಂತು? ಜಾಸ್ತಿ, 10 ಜಾಸ್ತಿ ಬಂತು. ಅಲ್ಲಿ ಎಷ್ಟು ಬಂತು? 1050. ಇಲ್ಲಿ ಎಷ್ಟು ಬಂತು? 150. ಎಷ್ಟು ಜಾಸ್ತಿ ಬಂತಲ್ಲಿ? ಹೌದಲ್ವಾ ಮಕ್ಕಳ? ಈಗ ನಾವು ಇವತ್ತು ಚಟುವಟಿಕೆ ನಾವೇನ್ ಮಾಡಿದ್ವಿ, ಎನ್ ಪದಗಳ ಮೊತ್ತ ಎನ್ ಪದಗಳ ಸಂಖ್ಯೆ ಕಂಡಿದ್ವಿ, ಆಮೇಲೆ ಸಾಮಾನ್ಯ ವ್ಯತ್ಯಾಸವನ್ನ ಕಂಡಿದ್ವಿ. ಕ್ಲಿಯರ್ ಆಗುತ್ತೆ ನಿಮ್ಗೆ?